ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಇವತ್ತು ಗ್ರೀನ್ ಸಾಸ್ ಪಾಸ್ತಾ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಒಂದ್ಸಲ ನಾವು ವೈಟ್ ಸಾಸ್ ಪಾಸ್ತಾ ಹೇಗೆ ಮಾಡೋದು ಅಂತ ತೋರಿಸಿದ್ವಿ ನಮ್ಮ ಚಾನಲಲ್ಲಿ. ಅಲ್ಲಿ ವೆಜಿಟೇಬಲ್ಸ್ನ ಯೂಸ್ ಮಾಡಿಕೊಂಡು ಒಂದು ವೈಟ್ ಸಾಸ್ ಮಾಡಿದ್ವಿ. ಬಟ್ ಇಲ್ಲಿ ನಾರ್ಮಲ್ ಆಗಿ ಚೀಸ್ನ ಯೂಸ್ ಮಾಡಿಕೊಂಡು ಈ ಗ್ರೀನ್ ಸಾಸ್ ಪಾಸ್ತಾನ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ಗೆ ನಾವು ಒಂದು ಪಾತ್ರೆ ತೊಗೊಂಡು ಅದಕ್ಕೆ 1 ಲೀಟರ್ ಅಷ್ಟು ನೀರು ಹಾಕಿ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಅರ್ಧ ಟೇಬಲ್ ಸ್ಪೂನ್ ಸಾಲ್ಟನ್ನು ಹಾಕ್ಕೊಂಡು ನಮ್ಮ ಪಾಸ್ತಾನ ಇದರಲ್ಲಿ ಹಾಕಿ ಬೇಯಕ್ಕೆ ಇಟ್ಕೊತಾ ಇದ್ದೀವಿ. ಹಾಗೆ ನೀವು ನೋಡೋದಾದರೆ ನಾವಿಲ್ಲಿ ಬಳಸ್ತಾ ಇರುವಂತಹ ಇಂಗ್ರೀಡಿಯೆಂಟ್ಸ್ ಬಂದು ಫೈನ್ಲಿ ಚಾಪ್ಡ್ ಗಾರ್ಲಿಕ್, ಚಿಲ್ಲಿ ಫ್ಲೇಕ್ಸ್, ಗ್ರೀನ್ ಚಿಲ್ಲಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಈರುಳ್ಳಿ, ಕ್ಯಾರೆಟ್, ಬೀನ್ಸ್ ಮತ್ತು ಕ್ಯಾಪ್ಸಿಕಮ್. ಸೊ ಇವಾಗ ಒಂದು ಕಡಾಯಿ ಅಥವಾ ಪ್ಯಾನ್ ತೊಗೊಂಡು ಇದಕ್ಕೆ 1 ರಿಂದ 1.5 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೋತಾ ಇದ್ದೀವಿ. ಆಯಿಲ್ ಹಾಕ್ಕೊಂಡು ಅದು ಸ್ವಲ್ಪ ಹೀಟ್ ಆಗಕ್ಕೆ ಬಿಡಿ 1 ನಿಮಿಷದಷ್ಟು. ಆಮೇಲೆ ಈ ಪಾಸ್ತಾ ಇದೆಯಲ್ಲ, ಇದು 10 ರಿಂದ 12 ನಿಮಿಷ ಚೆನ್ನಾಗಿ ಬೇಯಬೇಕಾಗತ್ತೆ. ಸೊ ಅದು 80% ಆಗೋ ತನಕ ನೀವು ಅದನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ, ನಾವು ಗ್ರೀನ್ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಹಸಿ ಮೆಣಸಿನ್ಕಾಯಿ 2 ರಿಂದ 3 ಹಾಕ್ಕೊಂಡು ಒಂದು ಫೈನ್ ಪೇಸ್ಟ್ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ. ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಬೇಕಾಗುವಷ್ಟು ಹಾಕ್ಕೊಳ್ಳಿ. ಖಾರ ಜಾಸ್ತಿ ತಿನ್ನೋರು ಇನ್ನೊಂದು ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಸೊ ಅದಾದಮೇಲೆ ಆಯಿಲ್ ಹೀಟ್ ಆಗಿದೆಯಾ ಅಂತ ನೋಡಿ ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋ ನಮ್ಮ ಬೆಳ್ಳುಳ್ಳಿ ಏನಿದೆ ಅದನ್ನು ಹಾಕ್ಕೊಂಡಿದ್ದೀವಿ. ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು 30 ಸೆಕೆಂಡ್ ಆದ ತಕ್ಷಣ ನಾವು ಇಲ್ಲಿ ಈರುಳ್ಳಿನ ಹಾಕ್ಕೋತಾ ಇದ್ದೀವಿ. ಸೊ ಇಲ್ಲಿ ತರಕಾರಿ ಅಂತ ಬಂದಾಗ ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ಅದನ್ನೆಲ್ಲ ಹಾಕ್ಕೋಬೋದು ನೀವು. ಸೊ ಯೂಶ್ವಲಿ ಈ ಪ್ರಿಫರ್ಡ್ ವೆಜಿಟೇಬಲ್ಸ್ ಅಂದರೆ ಬ್ರಾಕ್ಲಿ, ಮಶ್ರೂಮ್ ಮತ್ತು ಕ್ಯಾಪ್ಸಿಕಮ್ಸ್ನ ಯೂಸ್ ಮಾಡ್ತಾರೆ ಪಾಸ್ತಾಗೆ. ಬಟ್ ನಾವು ಮನೇಲಿ ಯಾವುದೆಲ್ಲ ತರಕಾರಿ ಅವೈಲೇಬಲ್ ಇತ್ತೋ ಅದನ್ನು ಹಾಕಿ ಇಲ್ಲಿ ಈ ಡಿಶ್ನ ಮಾಡ್ತಾಯಿದ್ದೀವಿ ಇವತ್ತು. ಸೊ ಫಸ್ಟಿಗೆ ತರಕಾರಿ ಕ್ಯಾರೆಟ್ ಮತ್ತು ಬೀನ್ಸ್ನ ಹಾಕ್ಕೊಂಡಿದ್ದೀವಿ. ಅವೆರಡು ಸ್ವಲ್ಪ ಗಟ್ಟಿ ಇರೋದ್ರಿಂದ ಸ್ವಲ್ಪ ಹುರ್ಕೊಳ್ಳೋಣ ಎಣ್ಣೆಲಿ ಅಂತ. ಆಮೇಲೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೋತಾ ಇದ್ದೀವಿ ಇಲ್ಲಿ. ಸೊ ಫಾರ್ ಅ ಚೇಂಜ್ ಇವತ್ತು ನಾವು ನಮ್ಮ ಫ್ರೆಂಡ್ ಮನೇಲಿ ಕುಕ್ ಮಾಡ್ತಾಯಿದ್ದೀವಿ. ನನ್ನ ಫ್ರೆಂಡ್ ಕುಕ್ ಮಾಡ್ತಾ ಇದ್ದಾಳೆ. ಸೊ ಸಾಲ್ಟು ಹಾಕ್ಕೋತಾ ಇದ್ದೀವಿ ವೆಜಿಟೇಬಲ್ಸ್ಗಿಲ್ಲಿ. ಆಮೇಲೆ ನಮ್ಮ ಪಾಸ್ತಾ ರೆಡಿಯಾಗಿತ್ತು. ಸೊ ಅದನ್ನು ವಾಟರ್ ಡ್ರೈನ್ ಮಾಡಿ ಇಟ್ಕೊಂಡಿದ್ದೀವಿ ಇಲ್ಲಿ. ವಾಟರ್ ಡ್ರೈನ್ ಮಾಡಿ ಒಂದು 5 ನಿಮಿಷ ಬಿಡಿ. ಪಾಸ್ತಾ ಸ್ವಲ್ಪ ತಣ್ಣಗಾದ್ಮೇಲೆ ಬಿಡಿ ಆಗಿದೆಯಾ ಅಂತ ಚೆಕ್ ಮಾಡಿ ಅದನ್ನು ತರಕಾರಿ ಅಷ್ಟೊತ್ತಿಗೆ ಬಂದಿರುತ್ತೆ, ರೆಡಿಯಾಗಿರುತ್ತೆ, ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಸಾಲ್ಟ್ ಕೂಡ ನೋಡಿ ಅಡ್ಜಸ್ಟ್ ಮಾಡ್ಕೋಬೋದು ರುಚಿಗೆ ಬೇಕಾಗೋಷ್ಟು. ಸೊ ಇದಾದಮೇಲೆ ನಾವು ಗ್ರೀನ್ ಸಾಸ್ ಪಾಸ್ತಾ ಇಲ್ಲಿ ಆಲ್ರೆಡಿ ಹಾಕ್ಕೊಂಬಿಟ್ಟಿದ್ದೀವಿ. ಬಟ್ ಅದು ನಾನು ವೀಡಿಯೋ ಮಾಡೋದು ಮರೆತೆ ನಾನು ಅದು ಸಾಸ್ ಹಾಕೋವಾಗ. ಬಟ್ ನೀವು ಈ ಪಾಸ್ತಾ ಹಾಕ್ಕೊಂಡ್ಮೇಲೆ ಗ್ರೀನ್ ಸಾಸ್ ಏನು ಮಾಡಿದ್ವಿ ಅಥವಾ ಪೇಸ್ಟ್ ಏನು ಮಾಡಿದ್ವಿ ಅದನ್ನು ಹಾಕ್ಕೊಳ್ಳಿ. ಆಮೇಲೆ ಲಾಸ್ಟಲ್ಲಿ ಚೀಸ್ನ ಹಾಕ್ಕೊಳ್ಳಿ. ಸೊ ಇಲ್ಲಿ ನಾವು ಆಲ್ಮೋಸ್ಟ್ 400 ಗ್ರಾಮ್ಸಷ್ಟು ಪಾಸ್ತಾ ತೊಗೊಂಡಿದ್ವಿ. ಇದಕ್ಕೆ 200 ಗ್ರಾಮ್ಸಷ್ಟು ಚೀಸ್ನ ಹಾಕಿದ್ವಿ. ಬಟ್ ಅದು ಸ್ವಲ್ಪ ನಮಗೆ ಕಮ್ಮಿ ಆಯಿತು ಅಂತ ಅನ್ನಿಸ್ತು. ಇನ್ನೊಂದು ಸ್ವಲ್ಪ ಜಾಸ್ತಿ ಚೀಸ್ ಹಾಕ್ಕೊಂಡಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕ್ರೀಮಿಯಾಗಿರ್ತಾ ಇತ್ತು ನಮ್ಮ ಪಾಸ್ತಾ. ಸೊ ಹಾಗಾಗಿ ನೀವು ಇನ್ನೊಂದು 50 ಗ್ರಾಮ್ಸ್ ಹಾಕ್ಕೊಳ್ಳಿ ನೋಡಿಕೊಂಡು. ಸೊ ಅದಾದಮೇಲೆ ಫೈನಲಿ ನಾವು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡು ಅದರಿಂದ ಗಾರ್ನಿಷ್ ಮಾಡಿ ಮಿಕ್ಸ್ ಮಾಡ್ಕೋತಾ ಒಂದು ಫೈನಲ್ ಮಿಕ್ಸ್ ಕೊಡ್ತಾ ಇದ್ದೀವಿ ಇಲ್ಲಿ. ನಮ್ಮ ಪಾಸ್ತಾ ರೆಡಿಯಾಗಿದೆ. ನಾವು ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀವಿ. ಸೊ ನಾನು ಮೊದಲೇ ಹೇಳಿದಾಗೆ ಸ್ವಲ್ಪ ಚೀಸ್ ನಮಗೆ ಕಮ್ಮಿ ಅನ್ನಿಸ್ತು. ಬಟ್ ನೀವಿನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಚೀಸ್ ಹಾಕ್ಕೊಳ್ಳಿ. ಬಟ್ ಟೇಸ್ಟಲ್ಲಂತೂ ಏನೂ ಕಾಂಪ್ರಮೈಸ್ ಆಗಿರಲಿಲ್ಲ. ನಮ್ಮ ಪಾಸ್ತಾ ಒಂದು ಇಂಡಿಯನ್ ಫ್ಲೇವರ್ ಕೊಡ್ತಾ ಇತ್ತು ನಮಗೆ ಇಲ್ಲಿ. ಯಾಕಂದರೆ ನಾವು ಪುದೀನ, ಕೊತ್ತಂಬರಿ, ಮೆಣಸಿಕಾಯಿ ಎಲ್ಲ ರುಬ್ಬಿ ಪೇಸ್ಟ್ ಮಾಡಿ ಹಾಕಿರೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಅನಿಸ್ತು ನಮಗೆ. ಸೊ ನೀವೊಂದ್ಸಲ ಟ್ರೈ ಮಾಡಿ ಇದನ್ನು, ಹೇಗನ್ನಿಸ್ತು ಅಂತ ತಿಳಿಸಿ ನಮಗೆ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಕೀಪ್ ಕಮಿಂಗ್ ಬ್ಯಾಕ್.